ಶಿ ಬಾಕ್ಸ್ ರಿಜಿಸ್ಟ್ರೇಷನನ್ನು ನೋಡ್ಕೊಂಡು ಬರೋಣ. ಪ್ರತಿ ಶಾಲೆಯವರು SHE ಗೂಗಲ್ಗೆ ಹೋಗಿ SHE BOX ಬಾಕ್ಸ್ ಸಿ ಬಾಕ್ಸ್ ಅಂಥೇಳಿ ಟೈಪ್ ಮಾಡಿ. ಅದಾದ ನಂತರ ಶಿ ಬಾಕ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಶಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಅದನ್ನು ಕ್ಲೋಸ್ ಮಾಡಿ. ಇಲ್ಲಿ 3 ಡಾಟ್ ಗೆರೆಗಳಿದಾವೆ ನೋಡಿ, 3 ಗೆರೆ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇಲ್ಲಿ ಲಾಗಿನ್ ಆಪ್ಷನ್ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಇದೆ ನೋಡಿ. ಯಾಕೆಂದರೆ ನಮಗೆ ಯೂಸರ್ ನೇಮು ಪಾಸ್ವರ್ಡ್ ಗೊತ್ತಿಲ್ಲ. ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಫಾರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವೇನು ನಮಗೆ ಇಮೇಲನ್ನು ಕೊಟ್ಟಿದ್ದೀರಿ ಆ ಮೇಲ್ ಐಡಿಯನ್ನು ಹಾಕಿ. ಇಲಾಖೆಗೆ ಶಿ ಬಾಕ್ಸ್ ಸಂಬಂಧಿಸಿದಂತೆ ಮೇಲ್ ಐಡಿಯನ್ನು ಹಾಕಿ. ಅದು ಹಾಕಿದ ನಂತರ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ದ ರೀಸೆಟ್ ಲಿಂಕ್ ಹ್ಯಾಸ್ ಬಿನ್ ಸೆಂಡ್ ಟು ಯುವರ್ ಮೇಲ್ ಅಂತೇಳಿ ಬರುತ್ತೆ. ಇಮೇಲ್ಗೆ ನಿಮಗೆ ಒಂದು ಲಿಂಕ್ ಕಳಿಸಿರ್ತಾರೆ. ನಿಮ್ಮ ಈ ಇಮೇಲನ್ನು ಓಪನ್ ಮಾಡಬೇಕು. ಎಸ್ ಸರ್, ಇಲ್ಲಿ ಬಂದಿದೆ ನೋಡಿ, ಶಿ ಬಾಕ್ಸ್ ಅಂಥೇಳಿ ಒಂದು ಮೇಲ್ ಬಂದಿದೆ. ಇದರಲ್ಲಿ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮೇಲೆ ಇಲ್ಲಿ ನೋಡಿ ಕ್ಲಿಕ್ ಹಿಯರ್ ಅಂತ ಹೇಳಿದೆ ನೋಡಿ. ಆ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ಕ್ಲಿಕ್ ಹಿಯರ್ ಅಂದಮೇಲೆ ಈ ರೀತಿ ಬರ್ತದೆ ಇಮೇಲ್ ID ಮತ್ತು ಪಾಸ್ವರ್ಡನ್ನು ತಾವು ಹಾಕಬೇಕಾಗತ್ತೆ. ಇಲ್ಲಿ ತಮಗೆ ನೆನಪಿರುವಂತಹ ಒಂದು ಪಾಸ್ವರ್ಡನ್ನು ಹಾಕಿ ಕ್ರಿಯೇಟ್ ಮಾಡಿ ಅಪ್ಡೇಟ್ ಕೊಡಬೇಕಾಗತ್ತೆ. ಈಗ ನೆಕ್ಸ್ಟ್ ಲಾಗಿನ್ ಆಪ್ಷನ್ ಹೋಗಬೇಕು. ಲಾಗಿನ್ ಆಗಿ ಇಮೇಲ್ ID ಮತ್ತು ಯೂಸರ್ ಐಡಿಯನ್ನು ಪಾಸ್ವರ್ಡನ್ನು ಹಾಕ್ತಾ ಇದ್ದೀರಿ. ಅದಾದ ನಂತರ ಕ್ಯಾಪ್ಚಾ ಕೋಡನ್ನು ಹಾಕ್ತಾ ಇದ್ದೀರಿ. ಯಾಕೆಂದರೆ ಪಾಸ್ವರ್ಡ್ ID ಆಲ್ರೆಡಿ ನೀವು ಹಾಕಿದ್ದೀರಿ, ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಹಾಕಿದ ನಂತರ ಮತ್ತೊಮ್ಮೆ ತಮಗೆ ಓಲ್ಡ್ ಪಾಸ್ವರ್ಡ್ ಮತ್ತು ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ತಾವು ಆಲ್ರೆಡಿ ಈಗ ಮೊನ್ನೆ ಅದನ್ನು ಪಾಸ್ವರ್ಡನ್ನು ಹಾಕಿ, ಓಲ್ಡ್ ಪಾಸ್ವರ್ಡನ್ನು ಹಾಕಿ. ಅದಾದ ನಂತರ ನ್ಯೂ ಪಾಸ್ವರ್ಡನ್ನು ಹಾಕಿ ಕನ್ಫರ್ಮನ್ನು ಕೊಡಿ. ಎಸ್ ಸರ್, ಇದಾದ ನಂತರ ಸಬ್ಮಿಟ್ ಕೊಡ್ತಾ ಇದ್ದೀರಿ. ಲಾಗಿನ್ ಕೊಟ್ಟ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಡಗಡೆ ಮೂಲೆಯಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಸಬ್ ಡಿಸ್ಟ್ರಿಕ್ಟ್ IC ಅಂತ ಹೇಳಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ IC ಚೇರ್ಪರ್ಸನ್ ಇದೆ ನೋಡಿ. ಇಲ್ಲಿ ನಿಮ್ಮ ಶಾಲೆಯ ಹಿರಿಯ ಶಿಕ್ಷಕರ ಮಾಹಿತಿಯನ್ನು ಹಾಕಬೇಕಾಗತ್ತೆ. ಅದೇ ರೀತಿ ಟೋಟಲ್ 4 ಜನ ನಿಮ್ಮ ಶಿಕ್ಷಕರ ಮಾಹಿತಿಯನ್ನು ಮೊದಲು ಪ್ರತಿನಿತ್ಯ ಮಹಿಳಾ ಶಿಕ್ಷಕಿಯರಿಗೆ ಇಲ್ಲಿ ಹೆಸರನ್ನು ನೋಂದಾಯಿಸಬೇಕಾಗತ್ತೆ. ಮಹಿಳಾ ಶಿಕ್ಷಕರು ಇರದೇ ಇರೋ ಸಂದರ್ಭದಲ್ಲಿ ಪುರುಷ ಶಿಕ್ಷಕರನ್ನು ತೆಗೆದುಕೊಳ್ಬೋದು. ಒಟ್ಟು 4 ಶಿಕ್ಷಕರನ್ನು ಇಲ್ಲಿ ಅಥವಾ ಗೆಸ್ಟ್ ಟೀಚರ್ ಅಥವಾ ಮುಖ್ಯ ಅಡುಗೆ ಸಿಬ್ಬಂದಿಯನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೋದು. ಒಟ್ಟು 4 ಜನ ಸದಸ್ಯರನ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಮುಖ್ಯ ಗುರುಗಳನ್ನ ಬಿಟ್ಟು ಇಲ್ಲಿ 4 ಜನರನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ಆ್ಯಡ್ ಅಂತ ಹೇಳಿದೆ ನೋಡಿ, ಆ್ಯಡ್ ಮೋರ್ ಅಂತ ಹೇಳಿದೆ. ಇಲ್ಲಿ IC ಚೇರ್ಪರ್ಸನಲ್ಲಿ ಸೀನಿಯರ್ ಶಿಕ್ಷಕರ ಮಾಹಿತಿಯನ್ನು ಹಾಕ್ತಾ ಇದ್ದೀರಿ. ಅದಾದ ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಉಳಿದಂಥ 4 ಜನ ಶಿಕ್ಷಕರ ಮಾಹಿತಿಯನ್ನು ಹಾಕ್ತಾ ಇದ್ದೀರಿ. ಇದು ಹಾಕಿದ ನಂತರ ಒಟ್ಟು 4 ಜನರ ಮಾಹಿತಿಯನ್ನು ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ನಂತರ ಇಲ್ಲಿ ತಮಗೆ ICC ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲ್ ಅಂಥೇಳಿ ಬರ್ತದೆ. ಈ ರೀತಿ ಶಿ ಬಾಕ್ಸ್ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಹಾಕುವುದು ಇದು ಕಡ್ಡಾಯವಾಗಿರೋದ್ರಿಂದ ಎಲ್ಲರೂ ಕೂಡ ಮಾಹಿತಿಯನ್ನು ಹಾಕಲು ತಿಳಿಸಿದೆ. ಧನ್ಯವಾದಗಳು.